ಒಂದು ಕಾಲದಲ್ಲಿ ಒಬ್ಬ ಅರಸರು ಇದ್ದರು. ಆತನ ಬಳಿ ಒಬ್ಬ ಮಂತ್ರಿ ಇದ್ದರು. ಅರಸರ ಮಂತ್ರಿಗಳು ತುಂಬಾ ಬುದ್ಧಿಶಾಲಿ. ರಾಜ ಮಾಡುವ ತಪ್ಪನ್ನು ಸುತ್ತಿ ತೋರಿಸುವುದು, ಏನು ನಡೆದರೂ ಅದು ಪ್ರಯೋಜನಕ್ಕೆ ಆಗುತ್ತದೆ ಎಂದು ಆಗಾಗ್ಗೆ ಹೇಳುತ್ತಾರೆ. 500 ರಾಜ ಒಂದು ಬಾರಿ ಕತ್ತಿ ಹೋರಾಟದ ತರಬೇತಿಯನ್ನು ಮಾಡುತ್ತಾ ಇದ್ದರು. ಆಗ ತಿದಿರೆನ ಮನ್ನರಿನ ಕಾಲಿಲ್ ಕತ್ತಿ ಬಿದ್ದು ಆತನ ಪಾದದ ಒಂದು ಬೆರಳು ತುಂಡಾಯಿತು. ಆಗ ಸಚಿವರು ಏನು ನಡೆದರೂ ಅದು ಪ್ರಯೋಜನಕ್ಕೆ ಆಗುತ್ತದೆ ಎಂದು ಹೇಳಿದರು. ನನ್ನ ಬೆರಳನ್ನು ತುಂಡರಿಸಿದಾಗ ಪ್ರಯೋಜನಕ್ಕಾಗಿ ಯಾವ ಸಚಿವರನ್ನು ಕೇಳಿದರು? 500. ಮತ್ತೆ ಸಚಿವರು ಏನು ನಡೆದರೂ ಅದು ಪ್ರಯೋಜನಕ್ಕೆ ಆಗುತ್ತದೆ ಎಂದು ಹೇಳಿದರು. 500 ಇದು ಒಳ್ಳೆಯದು ಎಂದು ಕೋಪಗೊಂಡ ರಾಜ ಮಂತ್ರಿಯನ್ನು ಜೈಲಿಗೆ ಕಳುಹಿಸಿದರು. ಅದಕ್ಕಾಗಿ ಮನಸ್ಸು ಬರದೆ ಜೈಲಿಗೆ ಹೋಗುವಾಗ ಮತ್ತೆ ಏನು ನಡೆದರೂ ಅದು ಒಳ್ಳೆಯದು ಎಂದು ಸಚಿವರು ಅರಸರು ಅದನ್ನು ಕೇಳಿ ವ್ಯಂತರು. ಅವರು ಎಷ್ಟು ವಿಚಿತ್ರವಾದವರು! ಏನು ನಡೆದರೂ ಅದು ಒಳ್ಳೆಯದು ಎಂದು ಹೇಳಿ 2 ತಿಂಗಳು ಕಳೆದಿದೆ. ಆ ಸಮಯ ರಾಜ ವೆಟ್ಟೈ ಆಡಕ್ಕೆ ಹೋಗುತ್ತದೆ. 500 ಒಂದು ಮನೈತುರತ್ತಿ ಹೆಚ್ಚು ಆಳವಾದ ಕಾಟಕ್ಕೆ ಹೋಗಿ ತನ್ನ ಆಟಗಾರರಿಂದ ಬೇರ್ಪಡಿಸಿದರು. ಎಷ್ಟು ಪ್ರಯತ್ನಿಸಿದರೂ ಆತನನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ. ಆದರೆ ಅವರ ದಾರಿ ತಪ್ಪಿ ಅಡರಂತ ಕಾಟಿಲ್ ದೂರದಿಂದ ಹೋದರು. ಇದನ್ನು ಅರಿತು ಮನ್ನನ್ ಕಾಟೈ ಬಿಟ್ಟು ಒಂದು ಮಾರ್ಗವನ್ನು ಹುಡುಕತೊಡಗಿದರು. ಆ ಕಾಟಿಲ್ ಬದುಕಿದ ಬಂಗುಡಿಗಳು ಗುಂಪುವಾಲ್ ರಾಜ ನೋಡಿದರು. ಆ ಬಗಂಗುಡಿಯರ ಭಾಗ ರಾಜನ ರಾಜ್ಯದಲ್ಲೂ ಇಲ್ಲ. ಅವರು ರಾಜರನ್ನು ಗುರುತಿಸುವುದಿಲ್ಲ. ಅವರು ರಾಜ ಅವರನ್ನು ಹಿಡಿದು ತಮ್ಮ ಸ್ಥಳವನ್ನು ಕರೆದುಕೊಂಡು ಹೋದರು. 500 ಆ ಬಂಗುಡಿಗಳು ಒಬ್ಬ ವ್ಯಕ್ತಿಯನ್ನು ತಮ್ಮ ದೈವಕ್ಕೆ ಬಲಿಯಿಡಬಹುದು ಎಂದು ತೀರ್ಮಾನಿಸಿದರು. ಮುಕ್ತಗೊಳಿಸುವಂತೆ ಕೆಂಜನಾರ್. ಆದರೆ ಆ ಬಂಗುಡಿಯಲ್ಲಿ ಮನ್ನನ ಭಾಷೆ ಅರ್ಥವಾಗಲಿಲ್ಲ. ಅವರು ಸಂತೋಷದಿಂದ ಮೇಳವನ್ನು ಓದಲು ಪ್ರಾರಂಭಿಸಿದರು. ಅವರು ಮನ್ನರೈ ಕುಳಿದವರು ಹೊಸ ಬಟ್ಟೆಗಳನ್ನು ಧರಿಸಿ ಅವರ ಕುತ್ತಿಗೆಯ ಹೂವುಗಳಿಂದ ಒಂದು ಜೆ.ಪಿ. ಇಟ್ಟವರು. ಅವರು ರಾಜನಾಯಕ್ ಕೊಲ್ಲಲು ಸಿದ್ಧರಾಗಿದ್ದಾಗ ಪಳಂಗುಡಿದ ಮುಖ್ಯಸ್ಥರು ಮನ್ನರ ಕಾಲುಗಳಲ್ಲಿ ಒಂದು ಬೆರಳು ತುಂಡರಿಸಿದವರು. ಇದನ್ನು ನೋಡಿದ ಅವರು 200 ನಿರ್ದೇಶಿಸಿದರು. ಮೇಲೆ ಈ ಮಾನವನನ್ನು ಸಮರ್ಥಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಅವನು ಪೂರ್ಣಮಯನಾದವನು. ಪೂರ್ಣಮಯವಾದ ಮಾನವನನ್ನು ಬಲಿ ಇತ್ತಳು ದೇವತೆಯು ಸಂತೋಷಪಡುವುದಕ್ಕೆ ಬದಲಾಗಿ ಕೋಪಮಾಡುತ್ತಾನೆ. ಆದ್ದರಿಂದ ರಾಜಾವೈದು ಬಿಟ್ಟು ಬಿಡಬಹುದು ಎಂದು ಮುಗಿಸಿದರು. ಮನ್ನನ್ ಸಂತೋಷದಿಂದ ಅರಣ್ಮನೆಗೆ ಮರಳಿದನು. ನನ್ನ ಪಾದದ ಒಂದು ಬೆರಳು ತುಂಡಿಕ್ಕಾಗದಿದ್ದರೆ ಆ ಬಂಗುಡಿಯವರು ನನ್ನನ್ನು ಕೊಂದರು. ಮಂತ್ರಿ ಹೇಳಿದ್ದು ನಿಜ ಎಂದು ಭಾವಿಸಿ ಅವರನ್ನು ಬಿಡುಗಡೆ ಮಾಡಿದ ಸೈನಿಕರಿಗೆ ಸೂಚಿಸಿದರು. 500 ಸಚಿವರನ್ನು ಜೈಲಿನಿಂದ ಹೊರಗೆ ಬಂದರು. ಅವರಿಗೆ ಸಚಿವ ಸ್ಥಾನವನ್ನು ತಿರುಗಿ ಕೊಟ್ಟರು. ರಾಜ 500 ಅಂದು ಒಂದು ದಿನ ಸಚಿವರ ಬಳಿ ಮಾತನಾಡುವಾಗ 500 ನನ್ನ ಬೆರಳು ಕತ್ತರಿಸಲಾಯಿತು. ಇದು ನನ್ನ ಪ್ರಯೋಜನಕ್ಕಾಗಿಯೇ ನಡೆದಿದೆ. ನಾನು ಇದನ್ನು ಅರ್ಥಮಾಡಿಕೊಂಡಿದ್ದೇನೆ. ಆದರೆ ನೀವು 2 ತಿಂಗಳು ಜೈಲು ಪಾಲಾಗಿದ್ದೀರಿ. ನೀವು ತುಂಬಾ ಕಷ್ಟಪಡಬೇಕಾಗಿತ್ತು. ನಿಮಗೆ ಇದು ಹೇಗೆ ಪ್ರಯೋಜನವನ್ನು ನೀಡುತ್ತದೆ ಎಂದು ಕೇಳಿದರು ರಾಜ. ಸಚಿವರು ನಗುನಗುತ್ತಾ, ಮನ್ನಾ, ನಾನು ನಿಮ್ಮ ಮುತರ್ ಮಂತ್ರಿ. ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ. ನಾನು ಸಿರೆಯಲ್ಲಿ ಇಲ್ಲ ಎಂದರೆ ನಿಮ್ಮೊಂದಿಗೆ ಇದ್ದಿರುತ್ತೇನೆ. 500 ಅಯ್ಯ, ನನ್ನ ದೇಹವು ತುಂಬಾ ಚೆನ್ನಾಗಿತ್ತು. ನಾನು ನಿಮ್ಮೊಂದಿಗೆ ಇದ್ದರೆ ಖಂಡಿತವಾಗಿ ನನ್ನನ್ನು ಬಲವಾಗಿ ಕೊಟ್ಟಿರುತ್ತೇವೆ. ಹಾಗಾಗಿ ನಾನು ಜೈಲಿನಲ್ಲಿದ್ದೆ. ನನ್ನ ಜೀವವನ್ನು ಉಳಿಸಿತು. ಹಾಗಾಗಿ ನಾನು ಯಾವಾಗಲೂ ಹೇಳುತ್ತೇನೆ, ಏನು ನಡೆದರೂ ಅದು ಚೆನ್ನಾಗಿ ನಡೆಯುತ್ತದೆ. ನಾವು ನಮ್ಮ ಜೀವನದಲ್ಲಿ ನೋಡಿದರೆ ಕೆಲವು ಸಮಯಗಳು ನಮಗೆ ಯಾವುದೋ ಕೆಟ್ಟದಾಗಿದೆ ಅಥವಾ ಇದು ನಡೆಯಬಾರದು ಎಂದು ಭಾವಿಸುತ್ತೇವೆ. ಆದರೆ ಸ್ವಲ್ಪ ಸಮಯದ ನಂತರ ನಾವು ಹಿಂತಿರುಗಿ ನೋಡಿದರೆ 500 ಆ ಸಮಯದಲ್ಲಿ ಅದು ನಡೆಯಿತು, ಒಳ್ಳೆಯದು ಎಂದು ಭಾವಿಸುತ್ತೇವೆ. ವಾಸ್ತವವಾಗಿ ಪ್ರತಿಯೊಂದು ಘಟನೆಯನ್ನು ನಮ್ಮ ಬುದ್ಧಿಶಾಲಿತನದಿಂದ ಪರಿಗಣಿಸುತ್ತೇವೆ. ಆದರೆ ವಾಸ್ತವವಾಗಿ ನಮ್ಮ ಬುದ್ಧಿವಂತಿಕೆಯನ್ನು ಇಟ್ಟುಕೊಂಡು ಒಂದು ಘಟನೆಯ ನ್ಯಾಯವನ್ನು ಅಥವಾ ಅನಿಯಮಿತತೆಯನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಪ್ರಪಂಚದಾದ್ಯಂತ ಕರ್ಮವೈಶಿಷ್ಟ್ಯವನ್ನು ಹೊಂದಿದ್ದು 500 ಒಳ್ಳೆಯ ಕೆಲಸಗಳನ್ನು ಮಾಡುವವರಿಗೆ ಸಂತೋಷ ಮತ್ತು ಕೆಟ್ಟ ಕೆಲಸಗಳನ್ನು ಮಾಡುವವರಿಗೆ ದುಃಖ ಸಿಗುತ್ತದೆ. ಆದ್ದರಿಂದ ನೀವು ದುಃಖಕರವಾದ ಹಂತಗಳನ್ನು ತೆಗೆದುಕೊಳ್ಳುತ್ತೀರಿ ಎಂದು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ. 500 ನಿಮ್ಮ ಕೆಟ್ಟ ಕರ್ಮದ ಫಲವನ್ನು ನೀಡುವ ಮೂಲಕ ನೈಸರ್ಗಿಕವಾಗಿ ನಿಮ್ಮನ್ನು ಯಾವಾಗಲೂ ಪ್ರಗತಿಯ ಕಡೆಗೆ ಕರೆದೊಯ್ಯುತ್ತದೆ. ಈ ಕೃತಿಯು ನಮ್ಮ ಶತ್ರುಗಳಿಂದ ರಚಿಸಲ್ಪಟ್ಟಿದೆ ಅಲ್ಲ. ಆದ್ದರಿಂದ ಈ ಜಗತ್ತಿನಲ್ಲಿ ಯಾವುದೇ ತಪ್ಪು ನಡೆಯುವುದಿಲ್ಲ. 500 ಆದುದರಿಂದ ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕಾಗಿಯೇ ಎಂಬುದನ್ನು ನೆನಪಿಡಿ.